ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ಯೋಗಿ ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೈವೇದ್ಯಕ್ಕೆ ಮಾಡೋ ಅಂತಹ ಪ್ರಸಾದ ಆಗಿರೋ ಪುಳಿಯೋಗರೆನ ಹೇಗೆ ಮಾಡೋದು, ದೇವರಿಗೆ ಮಾಡೋ ಪುಳಿಯೋಗರೆನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೀವು ಇದನ್ನ ದೇವರು ನೈವೇದ್ಯಕ್ಕೆ ಇಡೋದಲ್ಲದೆ ನೀವು ಇದನ್ನ ಸಂಜೆ ಟೈಮಲ್ಲಿ ಮುತ್ತೈದೆಯರು ಬಾಗಿನಕ್ಕೆ ಬಂದಾಗ ಅವರಿಗೆ ಒಂದು ಅಡಕೆ ಜುನ್ನಿ ಅಥವಾ ಎಲೆ ಜುನ್ನಿಯಲ್ಲಿ ಪುಳಿಯೋಗರೆ ಹಾಗೂ ಸಜ್ಜಿಗೆನ ಹಾಕಿ ದೇವರು ಪ್ರಸಾದದ ರೂಪದಲ್ಲಿ ಬಾಗಿನದ ಜೊತೆ ಕೊಡೋದ್ರಿಂದ ಕೂಡ ತುಂಬಾನೇ ಒಳ್ಳೇದಾಗುತ್ತೆ. ಯಾಕಂದ್ರೆ ಮನೇಲಿ ಹಬ್ಬನ ಮಾಡಿರ್ತೀವಿ ಅಲ್ವಾ, ನಾವು ದೇವಸ್ಥಾನಕ್ಕೆ ಹೋದಾಗ ಪ್ರಸಾದನ ಹೇಗೆ ತಗೋತೀವಿ, ವರಮಹಾಲಕ್ಷ್ಮಿ ವ್ರತನೂ ಮಾಡಿದಾಗೂ ಕೂಡ ಹಾಗೆ ನಮ್ಮ ಕೈಲಾದಷ್ಟು ಜನಕ್ಕೆ ಪ್ರಸಾದನ ಕೊಡಬೇಕು. ಫ್ರೆಂಡ್ಸ್, ದೇವ್ರ ನೈವೇದ್ಯಕ್ಕೆ ಮಾಡ್ಕೊಳ್ಳೋ ಪುಳಿಯೋಗರೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಪ್ಯಾನ್ ನ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಗ್ಯಾಸ್ ಸ್ಟವ್ ನ ಆನ್ ಮಾಡ್ಕೊಳ್ಳೋಣ. ಈ ಪ್ಯಾನ್ ಚೆನ್ನಾಗಿ ಬಿಸಿ ಆದ್ಮೇಲೆ ನಾವು ಇದಕ್ಕೆ ಇಲ್ಲಿ 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆನ ಯೂಸ್ ಮಾಡೋಣ. ನೀವು ತುಂಬಾನೇ ಎಣ್ಣೆನ ಹಾಕ್ಲಿಕ್ಕೆ ಹೋಗ್ಬೇಡಿ. ಈ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದಕ್ಕೆ ಇಲ್ಲಿ ಹಿಂಗನ್ನ ಉಪಯೋಗಿಸ್ತಾ ಇದ್ದೀನಿ. ನೀವು ಖಂಡಿತವಾಗ್ಲೂ ಹಿಂಗನ್ನ ಹಾಕೋಬಹುದು, ಏನು ತೊಂದರೆ ಇಲ್ಲ. ಹಬ್ಬಕ್ಕೆ ಮಾಡ್ತೀವಿ ಹಾಕೋಬೋದಾ ಆ ಥರ ಎಲ್ಲ ಡೌಟ್ ಪಡಲಿಕ್ಕೆ ಹೋಗಬೇಡಿ. ಹಾಗೆ ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು, ಕಡಲೆಬೇಳೆ 1 ಟೀ ಸ್ಪೂನ್ನಷ್ಟು, ಉದ್ದಿನ ಬೇಳೆ 1 ಟೀ ಸ್ಪೂನ್ನಷ್ಟು, ಗೋಡಂಬಿ 5 ರಿಂದ 6 ಪೀಸ್ನ ಹಾಕೊಳ್ಳಿ. ನಾನಿಲ್ಲಿ ಕರಿ ಎಳ್ಳು ಮತ್ತು ಬಿಳಿ ಎಳ್ಳನ್ನು ಅರ್ಧ ಟೀ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಈಗ ಹಾಕೋತಾ ಇದ್ದೀನಿ. ಹಾಗೆ ನಾವಿಲ್ಲಿ ಬ್ಯಾಡಗೆ ಮೆಣಸಿಕಾಯಿ ಹಾಗೂ ಒಣಮೆಣಸಿಕಾಯಿ, 1-2 ಬ್ಯಾಡಗೆ ಮೆಣಸಿಕಾಯಿ, 1-2 ಒಣಮೆಣಸಿಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಹಾಕೋಬೇಕು. ನಾವು ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ನಿಮಿಷ ಅಥವಾ 2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನ ಹಾಕೋತಾ ಇದ್ದೀನಿ. ಕರಿಬೇವನ್ನ ನಾವು ಕೊನೆಯಲ್ಲೂ ಕೂಡ ಹಾಕೋಬಹುದು. ಇಲ್ಲಿ ಒಂದು ಕಡ್ಡಿನ ನಾನಿಲ್ಲಿ ಈ ಥರ ಊರಿ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾವೀಗ ಇಲ್ಲಿ ಕಡಲೆ ಬೀಜನ ಹಾಕೋಬೇಕು. ನೀವು ಕಡಲೆ ಬೀಜನ ಹಾಕ್ಕೊಂಡು ಇವಾಗ ಸುಮಾರು 3 ರಿಂದ 4 ನಿಮಿಷ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವಿಲ್ಲ ಏನು ನೋಡ್ತಾ ಇದ್ದೀರಾ ಐಟಮ್ಸ್, ಇದೆಲ್ಲ ನಿಮಗೆ ಬ್ರೌನ್ ಕಲರ್ಗೆ ತಿರುಗುತ್ತೆ. ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನಾವೀಗ ಇದಕ್ಕೆ ಒಂದು ಸ್ಮಾಲ್ ಕಪ್ನಲ್ಲಿ 1 ಅಥವಾ 1/4 ಕಪ್ನಷ್ಟು ಕೊಬ್ಬರಿನ ಹಾಕೊಳ್ಳೋಣ. ಕೊಬ್ಬರಿನ ಹಾಕ್ಕೊಂಡು ನೀವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಅಂದರೆ 20 ಸೆಕೆಂಡ್ ಆ ಥರ ನೀವು ಫ್ರೈ ಮಾಡ್ಕೊಳ್ಳಿ. ತುಂಬ ಫ್ರೈ ಮಾಡೋದಕ್ಕೆ ಹೋಗಬೇಡಿ, ಕೊಬ್ಬರಿ ಸೀದೋಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಕೊಬ್ಬರಿ ಸ್ವಲ್ಪ ಫ್ರೈ ಆದಮೇಲೆ ನೀವೀಗ ಇದಕ್ಕೆ ಬೆಲ್ಲನ ಹಾಕೋಬೇಕು. ನಾನಿಲ್ಲಿ ಬೆಲ್ಲನ ಪಾಕ ಥರ ತೆಗೆದು ಸಿರಪ್ ಥರ ಮಾಡಿ ಇಟ್ಕೊಂಡಿದ್ದೆ, ಅದರಿಂದ ನಾನು ಇದನ್ನೇ ಯೂಸ್ ಮಾಡ್ತಿದ್ದೀನಿ. ನೀವು ಬೆಲ್ಲನ ಹಾಕೋಬೋದು. ನಾನು ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ಸುಮಾರು 2 ತಿಂಗಳವರೆಗೂ ಯೂಸ್ ಮಾಡ್ತೀನಿ. ನನಗೆ ಈ ಕೆಲವೊಂದು ಐಟಮ್ಗೆ ಬೇಕಾಗುತ್ತೆ ಅಂತ ನಾನು ಈ ರೀತಿ ಮಾಡ್ಕೊಂಡಿರೋದು ಅಷ್ಟೇ. ನೀವಿಲ್ಲಿ ಸ್ವಲ್ಪ ಬೆಲ್ಲನ ಇದನ್ನ ಸ್ವಲ್ಪ ಫ್ರೈ ಮಾಡಿ ನೀವೀಗ ಇದಕ್ಕೆ ಇಲ್ಲಿ ಪುಳಿಯೋಗರೆ ಪ್ಯಾಕೆಟ್, ನೀವು ಅಂಗಡಿಯಿಂದ ಏನು ತಗೊಬಂದಿರ್ತೀರಾ ಆ ಪುಳಿಯೋಗರೆ ಪ್ಯಾಕೆಟ್ನ ಹಾಕೊಳ್ಳಿ. ಫ್ರೆಂಡ್ಸ್, ನನ್ನ ಕೇಳೋದಾದರೆ ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟ್ ತುಂಬಾ ಬೆಸ್ಟ್. ನೀವೇನಿಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, IHP ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟ್ ನನ್ನ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇನ್ಯಾವುದು ಕೂಡ ನನಗೆ ಇಷ್ಟು ಚೆನ್ನಾಗಿರುತ್ತೆ, ಬೆಸ್ಟ್ ಅಂತ ಅನ್ಸೋದೇ ಇಲ್ಲ. ಇದರಲ್ಲಿ ನೀವು ಪುಳಿಯೋಗರೆನ ಈ ರೀತಿ ಮಾಡೋದ್ರಿಂದ ನಿಮಗೆ ಟೆಂಪಲ್ ಸ್ಟೈಲ್ ಫೀಲೇ ಕೊಡುತ್ತೆ. ನಿಮಗೆ ಮೇಲ್ಕೋಟೆ ಪುಳಿಯೋಗರೆ ಈ ಥರ ಏನು ಹೇಳ್ತೀವಿ ನಾವು ಅದೇ ಥರ ಇರುತ್ತೆ. ಇನ್ಯಾವುದೇ ಪುಳಿಯೋಗರೆ ಪ್ಯಾಕೆಟ್ಗಳು ಕೂಡ ನನಗೆ ಇಷ್ಟ ಆಗೋದಿಲ್ಲ. ನೀವು ಈ ಟೈಮ್ನಲ್ಲಿ 1/4 ಟೀ ಸ್ಪೂನಷ್ಟು ಉಪ್ಪನ್ನ ಹಾಕೊಳ್ಳಿ. ನಾನು ರೈಸ್ಗೆ ಉಪ್ಪು ಹಾಕೊಂಡಿರ್ತೀನಿ, ಹಾಗೆ ಪೌಡರಲ್ಲೂ ಕೂಡ ಉಪ್ಪಿರುತ್ತೆ, ಅದರಿಂದ ನಾನಿಲ್ಲಿ ಯೂಸ್ ಮಾಡಿಲ್ಲ. ನಿಮ್ಗೇನಾದರೂ ಬೇಕು ಅನಿಸಿದ್ರೆ 1/4 ಟೀ ಸ್ಪೂನಷ್ಟು ನಿಜವಾಗ್ಲೂ ಹೇಳ್ತೀನಿ ಉಪ್ಪಾಗ್ಬಿಡುತ್ತೆ, ನೋಡಿಕೊಂಡು ಹಾಕೋಬೇಕು ನೀವು. ನಾನೀಗ ಇಲ್ಲಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊತಿದ್ದೀನಿ. 10 ಸೆಕೆಂಡ್ ಅಷ್ಟೇ ನೀವು ಪೌಡರ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನೀವು ಇದಿಲ್ಲಿ ತಣ್ಣಗಾಗೋ ಅವಶ್ಯಕತೆ ಏನಿಲ್ಲ. ನಾವು ಮಾಡ್ಕೊಂಡಿರೋಂತಹ ವೈಟ್ ರೈಸ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಬನ್ನಿ, ನಾನಿಲ್ಲಿ ವೈಟ್ ರೈಸ್ನ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಹಾಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ತುಪ್ಪ, ಅಂದರೆ ನಂದಿನಿ ತುಪ್ಪ, ಇದನ್ನೆಲ್ಲ ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸುಮಾರು 1 ನಿಮಿಷಗಳ ಕಾಲ ನೀವು ಈ ಥರ ರೈಸ್ಗೆ ಗೊಜ್ಜೆ ಏನಿದೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವೀಗ ಇದನ್ನು ಯಾವುದೇ ರೀತಿ ಪುನಃ ಬಿಸಿ ಮಾಡೋ ಅವಶ್ಯಕತೆ ಆಗಲಿ ಏನೂ ಇಲ್ಲ. ಇದು ಈ ರೀತಿ ನೀಟಾಗಿ ಮಿಕ್ಸ್ ಆಗಿದೆ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿದೆ. ನೀವು ಪ್ರಸಾದ ಮಾಡಿದಾಗ ಯಾವುದೇ ಕಾರಣಕ್ಕೂ ಟೇಸ್ಟ್ ನೋಡಬಾರ್ದು, ಅಂದರೆ ಎಂಜಲು ಮಾಡಬಾರ್ದು. ದೇವರಿಗೆ ಅರ್ಪಿಸೋಕ್ಕೂ ಮುಂಚೆ ನೀವು ಯಾವುದೇ ಪ್ರಸಾದನೂ ಕೂಡ ಟೇಸ್ಟ್ ಮಾಡಿ. ನೀವು ಯಾವುದೇ ಹಬ್ಬಕ್ಕೆ ಕೂಡ ಪುಳಿಯೋಗರೆನ ಮಾಡಿಕೊಂಡ್ರೆ ನೀವು ಬೆಳ್ಳುಳ್ಳಿನ ಯೂಸ್ ಮಾಡೋ ಹಾಗಿಲ್ಲ. ಹಾಗೆ ನೀವು ಹುಣಸೆ ಹಣ್ಣನ್ನು ಸಪ್ರೇಟ್ ಹಾಕಿ ಮಾಡೋ ಹಾಗಿಲ್ಲ, ಅದು ಹುಳಿಯನ್ನ ಆಗುತ್ತೆ. ಹುಳಿಯನ್ನ ಬೇರೆ, ಪುಳಿಯೋಗರೆ ಬೇರೆ. ದೇವರ ನೈವೇದ್ಯಕ್ಕೆ ಅರ್ಪಿಸೋ ಪುಳಿಯೋಗರೆ ಬೇರೆ, ಮನೇಲಿ ಮಾಡ್ಕೊಳ್ಳೋ ಅಂತಹ ಹುಳಿಯನ್ನ ಬೇರೆ. ನಾವು ಇದೇ ಪೌಡ್ರಿಗೆ ಹುಣಸೆ ಹಣ್ಣನ್ನು ಸಪ್ರೇಟು ನೆನೆಸಿ ಹಾಕ್ತೀವಿ, ಅದು ಹುಳಿಯನ್ನ. ನೀವು ಆ ತಪ್ಪನ್ನ ಮಾಡಬೇಡಿ. ನೀವು ಹಬ್ಬಗಳಲ್ಲಿ ದೇವರು ನೈವೇದ್ಯಕ್ಕೆ ಪ್ರಸಾದ
ಪ್ರಸಾದಗಳನ್ನ ಮಾಡ್ಕೋಬೇಕಾದ್ರೆ ನೀವು ಹೊಸದಾಗಿ ತಂದಿರೋ ಅಂತಹ ಪದಾರ್ಥಗಳನ್ನೇ ಯೂಸ್ ಮಾಡಬೇಕು. ಅಂದರೆ ಈ ಕೊಬ್ಬರಿ ಆಗ್ಬೋದು, ಬೆಲ್ಲ ಆಗ್ಬೋದು, ಮನೇಲಿ ತುರಿದಿಟ್ಟಿರೋದು, ತುಂಬ ದಿನದಿಂದ ಬಳಸಿರೋದು, ಇದನ್ನೆಲ್ಲ ಯೂಸ್ ಮಾಡ್ಕೋಬೇಡಿ. ಅದನ್ನೆಲ್ಲ ನೀವು ಸಪ್ರೇಟ್ ಇಟ್ಕೊಳ್ಳಿ, ಅದನ್ನು ಮನೇಲಿ ದಿನ ಬಳಕೆಗೆ ಯೂಸ್ ಮಾಡ್ಬೋದು. ಆದರೆ ಹಬ್ಬದ ದಿನ ನೀವು ಹೊಸದಾಗಿರೋಂತಹ ಪದಾರ್ಥಗಳನ್ನೇ ಯೂಸ್ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ನನ್ನ ಮುಂದಿನ ವಿಡಿಯೋಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಕುರಿತಾದ ಮಾಹಿತಿನ ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಬಾಯ್.